ಬೆಳ್ಳಂ ಬೆಳಗ್ಗೆ ದೇಶದ ಜನತೆಗೆ ಮತ್ತೊಂದು ಬಿಗ್ ಶಾಕ್ ಎದುರಾಗಿದೆ. ಪೆಟ್ರೋಲ್ ಡೀಸೆಲ್ ದರ ಮತ್ತೊಮ್ಮೆ ಏರಿಕೆಯಾಗಿದೆ. ಇದೀಗ ಬೆಳ್ಳಂ ಬೆಳಗ್ಗೆ ದೇಶದ ಜನತೆಗೆ ಮತ್ತೊಂದು ಬಿಗ್ ಶಾಕ್ ಎದುರಾಗಿದೆ. ಪೆಟ್ರೋಲ್ ಡೀಸೆಲ್ ದರ ಮತ್ತೊಮ್ಮೆ ಏರಿಕೆಯಾಗಿದೆ. ಬೆಳ್ಳಂ ಬೆಳಗ್ಗೆಯೇ ಗ್ರಾಹಕರಿಗೆ ಶಾಕ್ ಕೊಟ್ಟಿದೆ ಕೇಂದ್ರ ಸರ್ಕಾರ. ಡೀಸೆಲ್ ದರ 91 ಪೈಸೆ ಹಾಗೆ ಪೆಟ್ರೋಲ್ ದರ 87 ಪೈಸಾ ಏರಿಕೆಯಾಗಿದೆ. 5 ದಿನಗಳ ಅಂತರದಲ್ಲಿ ಎರಡನೇ ಬಾರಿ ಪೆಟ್ರೋಲ್ ಡೀಸೆಲ್ ಹೆಚ್ಚಳವಾಗಿರುವಂತದ್ದು. ಅಗತ್ಯ ವಸ್ತುಗಳ ಬೆಲೆಯೂ ಕೂಡ ಹೆಚ್ಚಳವಾಗುವ ಆತಂಕ ಇದೆ. ಇದೀಗ ಬೆಳ್ಳಂ ಬೆಳಗ್ಗೆ ದೇಶದ ಜನತೆಗೆ ಮತ್ತೊಂದು ಬಿಗ್ ಶಾಕ್ ಎದುರಾಗಿದೆ. ಪೆಟ್ರೋಲ್ ಹಾಗೆ ಡೀಸೆಲ್ ದರ ಮತ್ತೊಮ್ಮೆ ಏರಿಕೆ ಮಾಡಿದೆ ಕೇಂದ್ರ ಸರ್ಕಾರ. ಬೆಳ್ಳಂ ಬೆಳಗ್ಗೆಯೇ ಗ್ರಾಹಕರಿಗೆ ಶಾಕ್ ಕೊಟ್ಟಿದೆ ಕೇಂದ್ರ ಸರ್ಕಾರ. ಡೀಸೆಲ್ ದರ 91 ಪೈಸಾ ಹಾಗೆ ಪೆಟ್ರೋಲ್ ದರ 87 ಪೈಸಾ ಏರಿಕೆಯಾಗಿರುವಂತದ್ದು. ಕೇವಲ 5 ದಿನಗಳ ಅಂತರದಲ್ಲಿ ಎರಡನೇ ಬಾರಿಗೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಮಾಡಿದೆ. ಇನ್ನು ಅಗತ್ಯ ವಸ್ತುಗಳ ಹೆಚ್ಚಳದ ಬಗ್ಗೆ ಕೂಡ ಈಗ ಆತಂಕ ಮನೆ ಮಾಡಿರುವಂತದ್ದು. ಬೆಳ್ಳಂ ಬೆಳಗ್ಗೆಯೇ ದೇಶದ ಜನತೆಗೆ ಮತ್ತೊಂದು ಬಿಗ್ ಶಾಕ್ ಎದುರಾಗಿದೆ. ಪೆಟ್ರೋಲ್ ಹಾಗೆ ಡೀಸೆಲ್ ದರ ಮತ್ತೊಮ್ಮೆ ಏರಿಕೆಯಾಗಿರುವಂತದ್ದು ಇದೀಗ ಗ್ರಾಹಕರ ಜೇಬನ್ನ ಸುಡ್ತಾ ಇದೆ. ಬೆಳ್ಳಂ ಬೆಳಗ್ಗೆಯೇ ಗ್ರಾಹಕರಿಗೆ ಶಾಕ್ ಕೊಟ್ಟಿದೆ ಕೇಂದ್ರ ಸರ್ಕಾರ. ಪೆಟ್ರೋಲ್ ದರ 91 ಪೈಸಾ ಹಾಗೆ ಡೀಸೆಲ್ ದರ 91 ಪೈಸಾ, ಪೆಟ್ರೋಲ್ ದರ 87 ಪೈಸಾಗೆ ಏರಿಕೆ ಮಾಡಿದೆ ಕೇಂದ್ರ ಸರ್ಕಾರ. ಇದೀಗ ದೇಶದ ಜನತೆಗೆ ಈಗ ಬಿಗ್ ಶಾಕ್ ಅಂತಾನೆ ಹೇಳಬಹುದು. 5 ದಿನಗಳ ಅಂತರದಲ್ಲಿ ಎರಡನೇ ಬಾರಿಗೆ ಪೆಟ್ರೋಲ್ ಹಾಗೆ ಡೀಸೆಲ್ ದರ ಹೆಚ್ಚಳ ಮಾಡಿದೆ. ಅಗತ್ಯ ವಸ್ತುಗಳ ಬೆಲೆ ಬಗ್ಗೆಯೂ ಈಗ ಆತಂಕ ಮೂಡಿದೆ. ಕಳೆದ 2-3 ದಿನಗಳಲ್ಲಿ 3 ರೂಪಾಯಿ ಅಷ್ಟು ಒಂದು ಹೆಚ್ಚಳವನ್ನ ಮಾಡಿತ್ತು. ಇದೀಗ ಪೆಟ್ರೋಲ್ ದರ ಏರಿಕೆಯಾಗಿರುವಂಥದ್ದು ಹಾಗೆ ಯಾವ ಒಂದು ಹಳೆಯ ದರವನ್ನ ಹಾಗೆ ಹೊಸ ದರವನ್ನ ಗಮನಿಸ್ತಾ ಹೋಗೋದಾದ್ರೆ 1 ಲೀಟರ್ ಪೆಟ್ರೋಲ್ನ ಬೆಲೆ ಹಳೆಯ ದರ 106 ರೂಪಾಯಿ 17 ಪೈಸಾ ಇತ್ತು. ಈಗ 107 ರೂಪಾಯಿ 4 ಪೈಸಾಗೆ ಏರಿಕೆಯಾಗಿರುವಂಥದ್ದು. ಹಳೆಯ ದರವನ್ನ ಗಮನಿಸಿದಾಗ 106 ರೂಪಾಯಿ 17 ಪೈಸಾ ಇತ್ತು. ಈಗ ಹೊಸ ದರ 107 ರೂಪಾಯಿ 4 ಪೈಸಾಗೆ ಏರಿಕೆಯಾಗಿದೆ ಪೆಟ್ರೋಲ್. ಇನ್ನು ಡೀಸೆಲ್ ದರ 1 ಲೀಟರ್ಗೆ ಹಳೆಯ ದರವನ್ನ ನಾವು ಗಮನಿಸ್ತಾ ಹೋಗೋದಾದ್ರೆ 94 ಪೈಸಾ 94 ರೂಪಾಯಿ 10 ಪೈಸಾ ಇತ್ತು. ಈಗ ಹೊಸ ದರ 95 ರೂಪಾಯಿ 1 ಪೈಸಾಗೆ ಏರಿಕೆ ಆಗಿರುವಂಥದ್ದು. ಇನ್ನು 1 ಲೀಟರ್ ಡೀಸೆಲ್ನ ದರ ಹಳೆಯ ದರ ಏನಿತ್ತು ಅಂತಂದರೆ 94 ರೂಪಾಯಿ 10 ಪೈಸಾ ಇತ್ತು. ಈಗ ಹೊಸ ದರ 95 ರೂಪಾಯಿ 1 ಪೈಸಾಗೆ ಏರಿಕೆ ಆಗಿರುವಂಥದ್ದು. ಬೆಳ್ಳಂ ಬೆಳಗ್ಗೆಯೇ ಈ ಒಂದು ದರ ಏರಿಕೆ ಶಾಕ್ ಆಗಿದೆ. ಪೆಟ್ರೋಲ್ ಡೀಸೆಲ್ ದರ ಭರ್ಜರಿ ಏರಿಕೆಯಾಗಿದೆ. ಜನಸಾಮಾನ್ಯರಿಗೆ ಬೆಲೆ ಏರಿಕೆಯ ಆಘಾತ ಈಗ ಎದುರಾಗಿದೆ. ಬಸ್ ಹಾಗೆ ಟ್ಯಾಕ್ಸಿ ಸರಕು ಸಾಗಾಣೆ ವೆಚ್ಚಗಳ ಹೆಚ್ಚಳ ಫಿಕ್ಸ್ ಆಗುವುದು ಗ್ಯಾರಂಟಿ. ಅಗತ್ಯ ವಸ್ತುಗಳ ಬೆಲೆಗಳು ಸಹ ಗಗನಕ್ಕೇರುವುದು ಪಕ್ಕಾ. ದಿನೇ ದಿನೇ ಹೆಚ್ಚಾಗ್ತಾ ಇದೆ ಕಚ್ಚಾ ತೈಲದ ಬೆಲೆ. ಮುಂದೆ ಪೆಟ್ರೋಲ್ ಹಾಗೆ ಡೀಸೆಲ್ ದರ ಮತ್ತಷ್ಟು ಹೆಚ್ಚುವ ಸಾಧ್ಯತೆ ಇದೆ. ಪೆಟ್ರೋಲ್ ಹಾಗೆ ಡೀಸೆಲ್ ದರ ಭರ್ಜರಿ ಏರಿಕೆಯಾಗ್ತಾ ಇರುವಂಥದ್ದು. ಜನಸಾಮಾನ್ಯರಿಗೆ ಬೆಲೆ ಏರಿಕೆಯ ಆಘಾತ ಉಂಟಾಗಿದೆ. ಬಸ್ ಹಾಗೆ ಟ್ಯಾಕ್ಸಿ ಸರಕು ಸಾಗಾಣೆ ವೆಚ್ಚಗಳ ಹೆಚ್ಚಳವಾಗುವ ಸಾಧ್ಯತೆ ಇದೆ. ದಿನೇ ದಿನೇ ಹೆಚ್ಚಳ ಆಗ್ತಾ ಇದೆ ಕಚ್ಚಾ ತೈಲದ ಬೆಲೆ. ಮುಂದೆ ಪೆಟ್ರೋಲ್ ಹಾಗೆ ಡೀಸೆಲ್ ದರ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಕಳೆದ 5 ದಿನದಲ್ಲಿ ಈಗ ಎರಡನೇ ಬಾರಿ ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಳವಾಗಿರುವಂಥದ್ದು. ಇದೀಗ ಜನಸಾಮಾನ್ಯರಿಗೆ ಬೆಲೆ ಏರಿಕೆಯ ಆಘಾತ ಅಂತಾನೆ ಹೇಳ್ಬೋದು. ಬಸ್ ಹಾಗೆ ಟ್ಯಾಕ್ಸಿ ಸರಕು ಸಾಗಾಣೆ ವೆಚ್ಚಗಳು ಕೂಡ ಹೆಚ್ಚಳವಾಗುವುದು ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ. ಅಗತ್ಯ ವಸ್ತುಗಳ ಬೆಲೆಗಳು ಸಹ ಗಗನಕ್ಕೇರುವುದು ಪಕ್ಕಾ ಅಂತ ಈಗಾಗಲೇ ಊಹೆನ ಹೇಳಲಾಗ್ತಾ ಇದೆ. ಜೊತೆಗೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಕಚ್ಚಾ ತೈಲದ ಬೆಲೆ. ಮುಂದೆ ಪೆಟ್ರೋಲ್ ಮತ್ತೆ ಡೀಸೆಲ್ ದರ ಮತ್ತೆ ಹೆಚ್ಚಳವಾಗುವ ಸಾಧ್ಯತೆ ಇದೆ. ಏನು 3 ದಿನವನ್ನ ಕಳೆದ ದಿನಗಳಲ್ಲಿ ಗಮನಿಸ್ತಾ ಹೋಗೋದಾದ್ರೆ 3 ರೂಪಾಯಿ ಹೆಚ್ಚಳ ಆಗಿತ್ತು ಡೀಸೆಲ್ ಹಾಗೆ ಪೆಟ್ರೋಲ್ನ ದರದಲ್ಲಿ. ಇದೀಗ ಮತ್ತೆ ಪೈಸೆ ಲೆಕ್ಕದಲ್ಲಿ ಹೆಚ್ಚಳವನ್ನ ಮಾಡ್ತಾ ಇರುವಂಥದ್ದು. ಇದು ನೇರವಾಗಿ ಜನಸಾಮಾನ್ಯರ ಜೇಬಿಗೆ ಕತ್ತರಿ ಹಾಕುವಂತಹ ಕೆಲಸ ಆಗ್ತಾ ಇದೆ. ಕೇಂದ್ರ ಸರ್ಕಾರದ ನಡೆಗೆ ಈಗ ಜನರು ಕಿಡಿಕಾರ್ತಿದ್ದಾರೆ. ಜನಸಾಮಾನ್ಯರು ಈಗ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದಲ್ಲ ಎರಡಲ್ಲ, ಕನಿಷ್ಠ ಪಕ್ಷ
ಒಂದಷ್ಟು ದಿನಗಳಾದರೂ ಟೈಮ್ ಬೇಕು ಸುಧಾರಿಸ್ಕೊಳ್ಳೋದಕ್ಕೆ. ದಿಢೀರನೆ 5 ದಿನದ ಅಂತರದಲ್ಲಿ ಮತ್ತೆ ಪೈಸೆಗಳ ಮೇಲೆ ಲೆಕ್ಕ ಹಾಕ್ತಾ ಹೋದರೆ ನೇರವಾಗಿ ಇದು ಜನಸಾಮಾನ್ಯರಿಗೆ ಹೊಡೆತ ಬೀಳುವಂಥದ್ದು. ಪೈಸೆಯನ್ನು ಕೂಡಿಟ್ಟು ಜೀವನವನ್ನು ಸಾಗಿಸ್ತಾರೆ ಜನಸಾಮಾನ್ಯರು. ಆದರೆ ಈ ರೀತಿಯಾಗಿ ಮೇನ್ ಆಗಿ ಓಡಾಡುವಂತಹ ವಸ್ತುಗಳು, ದಿನಬಳಕೆ ವಸ್ತುಗಳ ಮೇಲೆಯೇ ಈ ರೀತಿ ಏರಿಕೆಯಾದರೆ ಜನಸಾಮಾನ್ಯರಿಗೆ ಹೊರೆಯಾಗುವುದಂತೂ ಗ್ಯಾರಂಟಿ. ಇದೀಗ ಪೆಟ್ರೋಲ್ ಡೀಸೆಲ್ ದರ ಭರ್ಜರಿ ಏರಿಕೆಯಾಗಿದೆ. ಜನಸಾಮಾನ್ಯರಿಗೆ ಬೆಲೆ ಏರಿಕೆಯ ಆಘಾತ ಈಗ ತಟ್ಟಿರುವಂಥದ್ದು. ಬಸ್ ಹಾಗೆ ಟ್ಯಾಕ್ಸಿ, ಸರಕು ಸಾಗಾಣೆ ವೆಚ್ಚ ಹೆಚ್ಚಳ ಆಗುವುದು ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ. ಅಗತ್ಯ ವಸ್ತುಗಳ ಬೆಲೆಯೂ ಕೂಡ ಗಗನಕ್ಕೆ ಇರುತ್ತೆ. ದಿನೇ ದಿನೇ ಹೆಚ್ಚಾಗ್ತಾ ಇದೆ ಕಚ್ಚಾ ತೈಲದ ಬೆಲೆ. ಪೆಟ್ರೋಲ್ ಹಾಗೆ ಡೀಸೆಲ್ ದರ ಮತ್ತೆ ಹೆಚ್ಚಳವಾಗುವಂತಹ ಸಾಧ್ಯತೆ ಇದೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಹೆಚ್ಚಳವಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇದೀಗ ಬೆಳ್ಳಂಬೆಳಗ್ಗೆ ದೇಶದ ಜನತೆಗೆ ಮತ್ತೊಂದು ಬಿಗ್ ಶಾಕ್ ಕೊಟ್ಟಿದೆ ಕೇಂದ್ರ ಸರ್ಕಾರ. ಡೀಸೆಲ್ ಹಾಗೆ ಪೆಟ್ರೋಲ್ ಮೇಲೆ ದರ ಏರಿಕೆ ಮಾಡಿರುವಂಥದ್ದು. ಡೀಸೆಲ್ ದರ 91 ಪೈಸಾ ಹಾಗೆ ಪೆಟ್ರೋಲ್ ದರ 87 ಪೈಸಾಗೆ ಏರಿಕೆ ಮಾಡಿದೆ ಕೇಂದ್ರ ಸರ್ಕಾರ. ಕೇವಲ 5 ದಿನಗಳ ಅಂತರದಲ್ಲಿ 2ನೇ ಬಾರಿಗೆ ಪೆಟ್ರೋಲ್ ಹಾಗೆ ಡೀಸೆಲ್ ದರ ಹೆಚ್ಚಳ ಮಾಡಿರುವಂಥದ್ದು. ಅಗತ್ಯ ವಸ್ತುಗಳ ಬೆಲೆಯೂ ಕೂಡ ಹೆಚ್ಚಳವಾಗುವ ಆತಂಕ ಈಗ ಮನೆ ಮಾಡಿದೆ ದೇಶದ ಜನರಲ್ಲಿ. ಮಧ್ಯಪ್ರಾಚ್ಯದ ಯುದ್ಧದ ಬಿಸಿ ಈಗ ಭಾರತ ದೇಶಕ್ಕೆ ತಟ್ತಾ ಇದೆ ಹಂತ ಹಂತವಾಗಿ. ಈಗಾಗಲೇ 5 ದಿನಗಳ ಅಂತರದಲ್ಲಿ 2ನೇ ಬಾರಿಗೆ ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಳ ಆಗಿದೆ.